ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಚರಿತ್ರೆ ಅಧ್ಯಾಯ 23. ಬ್ರಾಹ್ಮಣ ಮನೆಯ ಬರಡೆಮ್ಮೆ ಹಾಲು ಕರೆದು ಸಮಾಚಾರ ಗ್ರಾಮವೆಲ್ಲ ಹರಡಿತು. ಶ್ರೀ ಗುರುಗಳ ದರ್ಶನಕ್ಕೆ ಗ್ರಾಮಾಧಿಕಾರಿಯೊಂದಿಗೆ ಅನೇಕರು ಅಲ್ಲಿಗೆ ಬಂದರು. ನಾವು ವಿರಾಗಿಗಳು, ನೀವು ಇಲ್ಲಿಗೇಕೆ ಬಂದಿರಿ ಎಂದು ಗುರುಗಳು ಕೇಳಲು, ಜನರು, ಸ್ವಾಮಿ, ನೀವು ಸಾಮಾನ್ಯರಲ್ಲ, ಭಗವಂತಾವತಾರಿಗಳು. ಕೃಪೆಯಿತ್ತು. ನಮ್ಮ ಗ್ರಾಮದಲ್ಲೇ ಶಾಶ್ವತವಾಗಿ ನೆಲೆಸಿ ಉದ್ಧರಿಸಬೇಕು. ನಿಮಗಾಗಿ ಬೇಗನೆ ಮಠವೊಂದು ನಿರ್ಮಿಸಿಕೊಡುತ್ತೇವೆ ಎಂದು ಭಕ್ತಿಯಿಂದ ಪ್ರಾರ್ಥಿಸಿದರು. ಶ್ರೀ ಗುರುಗಳ ಮನಸ್ಸಿನಲ್ಲೂ ಇಂತಹದೇ ಸಂಕಲ್ಪವಿತ್ತು. ಅವರು ಇದಕ್ಕೆ ಸಮ್ಮತಿಸಿದರು. ಊರಿನ ಪಶ್ಚಿಮ ಭಾಗದಲ್ಲಿದ್ದ ದೊಡ್ಡ ಮನೆಯೇ ಅವರ ಮಠವಾಯಿತು. ಆ ಮನೆಯ ಎದುರಿಗೆ ಪುರಾತನ ಅಶ್ವತ್ಥ ವೃಕ್ಷವೊಂದಿತ್ತು. ಗುರುಗಳ ಚಿತ್ತಕ್ಕೆ ಆ ಮನೆ ಯೋಗ್ಯವಾಗಿದೆ ಎಂದೆನಿಸಿತು. ಆಗ ಇದ್ದಕ್ಕಿದ್ದಂತೆ ಅಶ್ವತ್ಥ ವೃಕ್ಷದಿಂದ ಭಯಂಕರ ಶಬ್ದ ಹೊಮ್ಮಿತು. ಒಬ್ಬ ಬ್ರಹ್ಮರಾಕ್ಷಸನು ಅವರ ಮುಂದೆ ಕೈ ಜೋಡಿಸಿ ನಿಂತನು. ಆ ಬ್ರಹ್ಮರಾಕ್ಷಸನು, ಸ್ವಾಮಿ, ತಾವು ಅಧಿಕಾರಿಗಳು. ತಮ್ಮ ದರ್ಶನ ಮಾತ್ರದಿಂದಲೇ ನನ್ನ ಪಾಪಗಳನ್ನೆಲ್ಲ ನಾಶ ಹೊಂದಿದವು. ದಯಮಾಡಿ ನನ್ನನ್ನು ಉದ್ಧರಿಸಿ ಎಂದು ಪ್ರಾರ್ಥಿಸಿದನು. ಶ್ರೀ ನರಸಿಂಹ ಸರಸ್ವತಿ ಯತಿಗಳು ಅವನ ತಲೆಯ ಮೇಲೆ ತಮ್ಮ ಅಮೃತ ಹಸ್ತವನ್ನಿಟ್ಟು, ನೀನು ಕೃಷ್ಣ ಸಂಗಮದಲ್ಲಿ ಸ್ನಾನ ಮಾಡು, ಇದರಿಂದ ನಿನ್ನ ಬ್ರಹ್ಮರಾಕ್ಷಸ ಜನ್ಮ ನಿವಾರಣೆಯಾಗಿ ಮುಕ್ತಿ ದೊರೆಯುವುದು ಎಂದರು. ಹೀಗೆ ಬ್ರಹ್ಮರಾಕ್ಷಸನಿಗೆ ಪಾಪ ನಿವಾರಣೆಯಾಗಿ ಮುಕ್ತಿ ದೊರೆಯಿತು. ಈ ರೀತಿ ಹಾಳು ಮನೆ ಶ್ರೀ ಗುರು ಮಠವಾಗಿ ಹೋಯಿತು. ಬ್ರಹ್ಮರಾಕ್ಷಸನಿಗೆ ಮುಕ್ತಿ, ಗಣಿಗಾಪುರದ ಜನಕ್ಕೆ ಗುರುಕೃಪೆ ದೊರಕಿತು. ಊರಿನ ಸಕಲ ಜನರು ನಿತ್ಯ ಶ್ರೀಮಠಕ್ಕೆ ಬಂದು ಗುರುದರ್ಶನ ಮಾಡಿಕೊಂಡು ಹೋಗುತ್ತಿದ್ದರು. ಇದೇ ಸಮಯಕ್ಕೆ ಸಮೀಪದ ಕುಂಸಿ ಎಂಬ ಗ್ರಾಮದಲ್ಲಿ ಅಹಂಕಾರಿಯಾಗಿದ್ದ ತ್ರಿವಿಕ್ರಮ ಎಂಬ ಪಂಡಿತನಿದ್ದನು. ಆತನು ನರಸಿಂಹ ಯತಿಗಳು ಜನರನ್ನು ಮೋಸಗೊಳಿಸಿ ಮೋಡಿ ಮಾಡುತ್ತಿದ್ದಾರೆ ಎಂದು ಹರಡಿದನು. ಯಾರೂ ಅದನ್ನು ನಂಬಲಿಲ್ಲ. ಆದರೆ ಶ್ರೀ ಗುರುಗಳು ಅದನ್ನು ಜ್ಞಾನದೃಷ್ಟಿಯಿಂದ ತಿಳಿದರು. ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ 23ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಚರಿತ್ರೆ ಅಧ್ಯಾಯ 24. ಸರ್ವಂತರ್ಯಾಮಿಯಾದ ಶ್ರೀ ಗುರುಗಳು ತ್ರಿವಿಕ್ರಮ ಭಾರತಿ ಎಂಬ ಪಂಡಿತನ ಬಗ್ಗೆ ತಿಳಿದರೂ ಸುಮ್ಮನಿದ್ದರು. ಆದರೆ ಭಕ್ತರ ಒತ್ತಾಯದಿಂದ ಅವರು ಒಮ್ಮೆ ಆತನನ್ನು ಕಾಣಲು ಕುಂಸಿಗೆ ಹೋದರು. ತ್ರಿವಿಕ್ರಮನು ನರಸಿಂಹದೇವರ ಉಪಾಸಕನು ತಾನೆಂದು ಗರ್ವಿತನೂ ಆಗಿದ್ದನು. ಆದರೆ ಆ ದಿನ ಧ್ಯಾನಕ್ಕೆ ಕುಳಿತಾಗ ನರಸಿಂಹ ದರ್ಶನವೇ ಆಗಲಿಲ್ಲ. ಸ್ವಾಮಿ, ಇಂದೇಕೆ ಹೀಗೆ? ನನ್ನ ಇಷ್ಟು ದಿನಗಳ ತಪಸ್ಸು ವ್ಯರ್ಥವೇ ಎಂದು ಆತನು ಹಲುಬಿದ್ದನು. ಅಷ್ಟರಲ್ಲಿ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಆ ಸ್ಥಳಕ್ಕೆ ಹೋದರು. ತ್ರಿವಿಕ್ರಮ ಭಾರತಿಗೆ ಅವರು ತನ್ನ ಉಪಾಸಕ ಮೂರ್ತಿಯಂತೆ ಕಂಡರು. ಆತನು ತನಗೆ ತಾನೇ ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡಿದನು. ಹೇ ಗುರುದೇವ, ತ್ರಿಮೂರ್ತಿ ಅವತಾರಿಗಳಾದ ನೀವೇ ನನ್ನ ಉಪನ್ಯಾಸನಾದ ನರಸಿಂಹರು, ನನ್ನನ್ನು ಉದ್ಧರಿಸಿ ಎಂದು ಬೇಡಿದನು. ಶ್ರೀ ಗುರುಗಳು ನಸುನಗುತ್ತಾ, ತ್ರಿವಿಕ್ರಮ ಯತಿಗಳೇ, ನಮ್ಮನ್ನು ಡಾಂಬಿಕರೆಂದು ವಂಚಕರೆಂದು ಇಷ್ಟು ದಿನ ಹೇಳುತ್ತಿದ್ದೀರಲ್ಲ, ಇಂದೇಕೆ ಈ ಗೌರವ ಎಂದರು. ಆತನು, ಸ್ವಾಮಿ, ನಾನು ಯತಿಯಾದರೂ ಅಹಂಕಾರ ಮೋಹಕ್ಕೆ ಸಿಲುಕಿ ತಮ್ಮನ್ನು ನಿಂದಿಸಿದೆ, ಕ್ಷಮಿಸಿ ಎಂದು ಪಾದಾಭಿವಂದನೆ ಮಾಡಿದನು. ಹಿಂದೆ ಶ್ರೀಕೃಷ್ಣನು ಅರ್ಜುನನ ಬಳಿಯಲ್ಲೇ ಸದಾ ಇದ್ದರೂ ಆತನೇ ಪರಮಾತ್ಮ ಎಂದು ಹೇಗೆ ಅವನಿಗೆ ತಿಳಿಯಲಿಲ್ಲವೋ ಹಾಗೆ ಮಾಯೆಗೆ ಸಿಲುಕಿದ ತ್ರಿವಿಕ್ರಮನಿಗೆ ಶ್ರೀ ಗುರುಗಳ ಸ್ವರೂಪ ಹಿಂದೆ ಅರ್ಥವೇ ಆಗಿರಲಿಲ್ಲ. ಈಗ ನರಸಿಂಹ ಸರಸ್ವತಿಗಳು ಅವತಾರಿಗಳು ಎಂದು ತಿಳಿದು ಆತ ತನ್ನ ಹಿಂದಿನ ಅಹಂಕಾರ ವರ್ತನೆಗಾಗಿ ತುಂಬ ಪಶ್ಚಾತ್ತಾಪ ಪಟ್ಟನು. ಶ್ರೀ ಗುರುಗಳು ಆತನನ್ನು ಹರಿಸಿ, ನಿನಗೆ ಸದ್ಗತಿಯಾಗಲಿ ಎಂದು ಅಭಯವಿತ್ತು ಗಣಿಗಾಪುರಕ್ಕೆ ವಾಪಸ್ಸಾದರು. ಇಲ್ಲಿಗೆ ಶ್ರೀ ಗುರುಚರಿತ್ರೆಯ 24ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.